ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ವಿದ್ಯಾರ್ಥಿಗಳು 10ನೇ ತರಗತಿಯ ಮೇಲೆ ವ್ಯಾಸಂಗ ಮಾಡ್ತಾ ಇರೋವಂಥವ್ರು ವಿದ್ಯಾಸಿರಿ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಅಂಥವ್ರು ಅಂದರೆ ಯಾರೆಲ್ಲ BCM ಹಾಸ್ಟೆಲ್ಗಳಲ್ಲಿ ನೀವು ಸ್ಟೇ ಆಗಿರೋದಿಲ್ಲ ಅಂಥವ್ರು ಅರ್ಜಿಯನ್ನು ಹಾಕಿ ಈ ಒಂದು ಯೋಜನೆಯ ಅಡಿಯಲ್ಲಿ ನಿಮಗೆ 3,500 ಹಣನ ನಿಮಗೆ ಖಾತೆಗೆ ಹಾಕ್ತಾ ಬರ್ತಾರೆ. ವಿದ್ಯಾಸಿರಿ ಅಂತ ಹೇಳಿ ಈ ಒಂದು ಯೋಜನೆಯ ಹೆಸರು. ಇದಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. shp.karnataka.gov.in BCWD ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬಂದು ನೀವು ಅರ್ಜಿಯನ್ನು ಹಾಕ್ಬೋದು. ಇಲ್ಲೇ ನಿಮಗೆ ಯಾವ ರೀತಿ ಹಾಕೋದು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಬಂದರೆ ಇಲ್ಲಿ ಯಾವ ರೀತಿ ಹಾಕೋದು ಅಂತ ಕೂಡ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ಯೂಸರ್ ಮ್ಯಾನ್ಯಲ್ ಅಂತ ಇದೆ. ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿದ್ರೆ 10ನೇ ತರಗತಿಯ ಮೇಲೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತೀರಾ ಅಂಥವ್ರಿಗೆ ಪೋಸ್ಟ್ ಮ್ಯಾಟ್ರಿಕ್ ಇದ್ರ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು. ಈ ರೀತಿಯಾಗಿ ನಿಮಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಗಳು ನೀವು ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಎಲ್ಲನೂ ನೀವು ತೊಗೊಂಡು ಇಲ್ಲೇ ಕೊಟ್ಟಿದ್ದಾರೆ. ನೀವು ಈ ರೀತಿ ಅರ್ಜಿಯನ್ನು ಹಾಕೋದು ಸ್ಟೆಪ್ ಬೈ ಸ್ಟೆಪ್ಪು. ಅದನ್ನು ಇಲ್ಲಿ ಬಂದು ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಗೆ ಈ ರೀತಿಯಾಗಿ ಡು ಯು ಸೇವ್ ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಇದು ಎಸ್ ಅಂತ ಕೊಡಿ. ಅದೇ ರೀತಿಯಾಗಿ ನಿಮ್ಗೇನು ಬೇಸಿಕ್ ಅದಕ್ಕೇನು ಬೇಕಾಗಿರುವಂತಹ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಪೋಷಕರ ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿಯ SSLC, CBSE, ICSE ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದರ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕೊಡಬೇಕು. ಅದೇ ರೀತಿಯಾಗಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ, ಹಾಗೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಗಾತ್ರದ ಫೋಟೋ, ಕಾಲೇಜ್ ವಿದ್ಯಾರ್ಥಿಯ ನೀಡಿರುವ ನೋಂದಣಿ ಸಂಖ್ಯೆ ಅಂದರೆ ನೀವೇನು ಜಾಯ್ನ್ ಆಗಿರ್ತೀರಾ ಅಲ್ಲಿ ಕೊಟ್ಟಿರುವಂಥ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಕೊಡಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟನ್ನು ತೊಗೊಂಡು ನೀವಿಲ್ಲಿ ಡಾಕ್ಯುಮೆಂಟ್ಗಳನ್ನು ಆಯ್ಕೆ ಮಾಡಿಕೊಂಡು ಇದೇ ರೀತಿಯಾಗಿ ಪ್ರೊಸೀಜರ್ ಏನಿದೆ ಆಧಾರ್ನಲ್ಲಿ ಇರುವಂತಹ ಎಲ್ಲ ನೇಮ್ ಇರುತ್ತೆ, ಅದರ ಒಂದು ಜೆಂಡರ್ ಆಗಿರ್ಬೋದು. ಈಗ ಪ್ರೊಸೀಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಪೇಜಿಗೆ ಹೋಗ್ತೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಗೆ ಇಲ್ಲೇ ಕೊಡ್ತಾ ಬಂದಿದ್ದಾರೆ. ನೀವು ಈ ರೀತಿಯಾಗಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾಸಿರಿ ಯೋಜನೆಯ ಸದುಪಯೋಗ ಪಡಿಸ್ಕೋಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಹಾಗೆ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದೂ ಕೂಡ ಈ ಒಂದು ಇದರಲ್ಲೇ ನಿಮಗೆ ತೋರಿಸ್ತಾ ಬರುತ್ತಾರೆ ಯಾವ ರೀತಿ ಹಾಕೋದು ಅಂತ ಹೇಳಿ. ನೀವು ಏನಾದರೂ ನೀವು ಫಸ್ಟ್ ಇಯರಲ್ಲಿ ಡಿಗ್ರಿ ಆಗಿದ್ದರೆ ನೀವು ಫಸ್ಟ್ ಇಯರಲ್ಲಿ ನಿಮಗೆ ಬಂದಿದೆ ಹಣ ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ಗೂ ನಿಮಗೆ ಅದು ಮ್ಯಾನ್ಯುಯಲಾಗೆ ಇದಾಗ್ತಾ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಪಾಸ್ವರ್ಡ್ ಯೂಸರ್ ಐಡಿ ಇರುತ್ತೆ, ಅದನ್ನೇ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ ಅಪ್ಲೈ ಮಾಡ್ಬೋದು. ಹಾಗೆ ಯಾರೆಲ್ಲ ಅರ್ಜಿಯನ್ನು ಇನ್ನೂ ಹಾಕಿಲ್ಲ ಈ ಕೂಡಲೇ ಅರ್ಜಿ ಹಾಕಿ. ಯಾಕೆಂದರೆ BCM ಹಾಸ್ಟೆಲ್ಗಳಾಗಿರ್ಬೋದು ಈಗೆಲ್ಲ ಅಲೋಕೇಟ್ ಆಗಿರುತ್ತೆ, ಆದರೆ ಇನ್ನೂ ಕೆಲವರಿಗೆ ಸೀಟ್ ಸಿಕ್ಕಿರುತ್ತೆ, ಕೆಲವರಿಗೆ ಸೀಟ್ ಸಿಕ್ಕಿರೋದಿಲ್ಲ. ಅಂಥವರು ಈ ರೀತಿಯಾಗಿ ನಿಮ್ಮ ಒಂದು ವಿದ್ಯಾರ್ಥಿ ವೇತನ ಅಂದರೆ ವಿದ್ಯಾಸಿರಿಯ ಮುಖಾಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೋಸ್ಕರ ರಾಜ್ಯ ಸರ್ಕಾರ ನೀಡಿರುವಂತಹ ವಿದ್ಯಾಸಿರಿ ಯೋಜನೆಯನ್ನು ನೀವು ಸದುಪಯೋಗ ಪಡಿಸ್ಕೋಬಹುದಾಗಿದೆ. ಈ ಕೂಡಲೇ ಅರ್ಜಿ ಹಾಕಿ. ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 4 ಸೆಪ್ಟೆಂಬರ್ 2024 ಆಗಿರುತ್ತೆ. ಈ ಒಂದು ಡೇಟ್ ಒಳಗಡೆ ನೀವು ಕೊನೆಯ ದಿನಾಂಕದೊಳಗಡೆ ನೀವು ಅರ್ಜಿಯನ್ನು ಹಾಕಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.